ಹಾಯ್, ಪಪ್ಪಾಯ ಹಲ್ವಾ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡೋದ್ರಿಂದ ನಾವು ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೀನಿ, ನಾವು ಯಾವ ಥರ ಮಾಡೀನಿ ಅನ್ನೋದು ಗೊತ್ತಾಗೋದಿಲ್ಲ. ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಯ್ ವೀಕ್ಷಕರೇ, ಇವತ್ತು ನಾನು ಪಪ್ಪಾಯ ಹಲ್ವಾ ಮಾಡಾಕತ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ತುರಿದಿಟ್ಕೊಂಡಿರೋ ಪಪ್ಪಾಯ, ಇದರಲ್ಲಿ 1 ಕಪ್ ತೊಗೊಂಡಿನಿಲ್ಲ, ಇದರಲ್ಲಿ ಅರ್ಧ ಕಪ್ಪು ಸಕ್ಕರೆ, ಹಾಲು, ತುಪ್ಪ, ಡ್ರೈ ಫ್ರೂಟ್ಸು, ಗೋಡಂಬಿ, ಒಣದ್ರಾಕ್ಷಿ, ಬಾದಾಮಿ. ಬನ್ನಿ ಇವಾಗ ಹೇಗೆ ಮಾಡೋಣ ಅಂತ ತೋರಿಸ್ತೀನಿ. ಬನ್ನಿ ಇವಾಗ ಸ್ಟವ್ ಹಚ್ಚೋಣ. ಇವಾಗ ಒಂದು ಪಾತ್ರೆ ಇರೋಣ. ನಾನು ಅಷ್ಟಕ್ಕೆ ತೊಗೊಂಡಿನಿ, ನೀವು ಯಾವಾಗ ಬೇಕಾದ್ರೂ ತೊಗೋಬೋದು, ಕಡಾಯಿ ಕೂಡ ತೊಗೋಬೋದು. ಬನ್ನಿ ಇವಾಗ ತುಪ್ಪ ಹಾಕೊಳ್ಳೋಣ. ಇವಾಗ ತುಪ್ಪ ಕರಗ್ತಾ ಇದೆ. ಇವಾಗ ಡ್ರೈ ಫ್ರೂಟ್ಸ್ ಕರ್ಕೊಳ್ಳೋಣ. ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಲತ್ತೀನಿ. ದ್ರಾಕ್ಷಿ ಹಾಕಿಲ್ಲ ನಾನು, ದ್ರಾಕ್ಷಿ ಒಣ ದ್ರಾಕ್ಷಿ ಆಮೇಲೆ ಕರ್ಕೊಳ್ಳೋಣ, ಯಾಕಂದ್ರೆ ಬೇಗ ಹೊತ್ಕೋತೇವೆ. ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ, ಕರ್ಕೊಳ್ಳೋಣ. ಕಲರ್ ಚೇಂಜ್ ಆಗುತ್ತಾನ. ಇವಾಗ ಕಲರ್ ಚೇಂಜ್ ಆಗಿದೆ, ತೆಗೆದುಕೊಳ್ಳೋಣ. ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಇವಾಗ ಒಣ ದ್ರಾಕ್ಷಿ ಕರ್ಕೊಳ್ಳೋಣ. ಇವು ಬೇಗ ಕರಿತಾವ, ಬೇಗ ತೆಗೋಣ. ಇವಾಗ ಇದನ್ನು ಕೂಡ ತೆಗೆದುಕೊಳ್ಳೋಣ. ಇವಾಗ ಇದೇ ಬಾಣಲಿಗೆ ತುರಿದಿಟ್ಕೊಂಡಿರೋ ಪಪ್ಪಾಯ ಹಾಕೊಳ್ಳೋಣ. ಚೆನ್ನಾಗಿ ಹುರ್ಕೊಳ್ಳೋಣ. ಮಧ್ಯಮ ಉರಿಯಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ಹುರಿಯೋಣ. ಇನ್ನೂ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಚೆನ್ನಾಗಿ ಬೇಯಿಸೋಣ. ನೋಡಿ, ಇವಾಗ ಒಂದು 10 ನಿಮಿಷ ಆಯಿತು. ಈ ಥರ ಬೇಯಿಸ್ಕೊಂಡಿದ್ದೀನಿ. ಇವಾಗ 10 ನಿಮಿಷ ಆಗಿದೆ. ಇವಾಗ ಹಾಲು ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ಹಾಲು ಹಾಕೋಣ. ಒಂದು 2 ನಿಮಿಷ ಬೇಯಿಸೋಣ. ನೋಡಿ, ಇವಾಗ ಹಾಲೆಲ್ಲ ಹಾಕ್ಸ್ಕೊಂಡಿದ್ದೇನೆ. ಇವಾಗ ಸಕ್ಕರೆ ಹಾಕೋಣ. ರುಚಿ ತಕ್ಕಂಗೆ ಹಾಕೊಳ್ಳಿ. ಬೇಕಂದರೆ ಅರ್ಧ ಕಪ್ ಹಾಕೋಬೋದು, ಅಲ್ಕಂದ್ರೆ ಅರ್ಧ ಕಪ್ಪದ ಒಳಗಡೆ ಹಾಕೋಬೋದು, ಅರ್ಧ ಕಪ್ ಮೇಲ್ಗಡೆ ಹಾಕೋಬೋದು. ನಾವು 1 ಕಪ್ ಪಪ್ಪಾಯದ ತುರಿ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಅರ್ಧ ಕಪ್ ಸಕ್ಕರೆ ಹಾಕೋಬೋದು, ಇಲ್ಲಾಂದರೆ ಅರ್ಧ ಕಪ್ಗಿಂತ ಕಡಿಮೆ ಹಾಕೋಬೋದು, ಇಲ್ಲ ಸ್ವಲ್ಪ ಜಾಸ್ತಿ ಹಾಕೋಬೋದು. ನಿಮ್ಮ ರುಚಿ ತಕ್ಕಂಗೆ ನೀವು ಸಕ್ಕರೆ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಸ್ವಲ್ಪ ಎಲ್ಲ ಸಕ್ಕರೆ ಎಲ್ಲ ಕರಗಲಿ. ನೋಡಿ ಇವಾಗ ಸಕ್ಕರೆ ಎಲ್ಲ ಕರಗಿದೆ. ಸ್ವಲ್ಪ ಇದು ಗಟ್ಟಿ ಆಗಲಿ. ಒಂದು 5 ನಿಮಿಷ ಕೇಳಿಸು. ನೋಡಿ ಇವಾಗ ಗಟ್ಟಿಯಾಗಿದೆ. ಡ್ರೈ ಫ್ರೂಟ್ಸ್ ಹಾಕೋಣ. ಕರೆದಿಟ್ಕೊಂಡಿರೋದು ತುಪ್ಪದಲ್ಲಿ ಕರೆದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕೋಣ. ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 4 ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೀನಿ. ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ. ಇವಾಗ ಏಲಕ್ಕಿ ಪುಡಿ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು 2 ನಿಮಿಷ ಮೇಲ್ಗಡೆ ಮುಚ್ಕೊಳ್ಳೋಣ. ಇವಾಗ ಒಂದು ಪ್ಲೇಟ್ ಅಥವಾ ಒಂದು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ ಮುಚ್ಕೊಳ್ಳೋಣ. ಅಥವಾ ಈ ಥರದ್ದು ಕೂಡ ಮುಚ್ಕೋಬೋದು. 2 ನಿಮಿಷ ಆಗಲಿ. ಬನ್ನಿ ಇವಾಗ 2 ನಿಮಿಷ ಆಗಿದೆ. ಪ್ಲೇಟ್ ತೆಗೆದುಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.